ವೈದ್ಯ ಮನೆಯಲ್ಲಿ 2 ದಿನ ಇರೋದಿಲ್ಲ, ಊರಿಗೆ ಹೋಗಿ ಬರುತ್ತೇವೆಂದು ಹಾಲು ಹಾಕುವವನಿಗೆ ಹೇಳಿದ್ದಾನೆ. ಆದರೆ ಊರಿಗೆ ಹೋಗಿ ಮನೆಗೆ ವಾಪಸ್ಸು ಬಂದಾಗ ಆತನಿಗೆ ಶಾಕ್ ಕಾದಿತ್ತು. ಕಳ್ಳರು ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ದರು. ಇದೀಗ ಕಳ್ಳತನ ನಡೆದು 11 ತಿಂಗಳ ಬಳಿಕ ಪೊಲೀಸರು ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ್ದಾರೆ. ಹಾಗಿದ್ರೆ ಯಾರು ಆ ವೈದ್ಯ? ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಹಾಲು ಹಾಕುವವನು ಸ್ನೇಹಿತರೊಂದಿಗೆ ಸೇರಿ ಮನೆಗೆ ಹಾಕಿದ್ದ ಕನ್ನ. ಘಟನೆ ನಡೆದು 11 ತಿಂಗಳ ನಂತರ 4 ಜನ ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ ಪೊಲೀಸರು. ಬಂಧಿತರಿಂದ 32.85 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಶ. ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದ ವೈದ್ಯರಾದ ಡಾಕ್ಟರ್ ಸಚಿನ್ ಬೊಂಗಾಳಿ ಎಂಬುವರು ಆಗಸ್ಟ್ 12, 2023ರಂದು 2 ದಿನಗಳ ಕಾಲ ಊರಿಗೆ ಹೋಗಿದ್ದರು. ಸಾಮಾನ್ಯವಾಗಿ ಊರಿಗೆ ಹೋಗುವಾಗ ಮನೆಗೆ ಹಾಲು ಹಾಕುತ್ತಿದ್ದ ಶಿವರಾಜ್ ಎಂಬುವನಿಗೆ 2 ದಿನ ಊರಿನಲ್ಲಿ ಇರೋದಿಲ್ಲ, ಹಾಲು ಹಾಕುವುದು ಬೇಡ ಎಂದು ಹೇಳಿದ್ದು ಆಗಸ್ಟ್ 14, 2023ರಂದು ಮನೆಗೆ ಬಂದು ನೋಡಿದಾಗ ಮನೆ ಕಳ್ಳತನವಾಗಿರುವುದು ಗೊತ್ತಾಗಿದೆ. ಕೂಡಲೇ ಅವರು ಹರಿಹರ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಹುಡುಕಾಟ ನಡೆಸಿದರೂ ಆರೋಪಿಗಳ ಪತ್ತೆಯಾಗಿಲ್ಲ. ಆದರೆ ಇದೀಗ 11 ತಿಂಗಳ ಬಳಿಕ ಪೊಲೀಸರು ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4ರನ್ನ ಬಂಧಿಸಿದ್ದು, ಬಂಧಿತರಿಂದ 32.85 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹರಿಹರ ನಗರ ಪೊಲೀಸ್ ಠಾಣೆಯಲ್ಲಿ ಲಾಸ್ಟ್ ಇಯರ್ 2023 ಆಗಸ್ಟ್ 14 ಒಂದು ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಏನಂತ ಹೇಳಿದ್ರೆ, ಇಲ್ಲಿರುವಂತಹ ವಿದ್ಯಾನಗರ, ನಿಮಗೆ ಗೊತ್ತಿದೆ, ಹರಿಹರ ನಗರದ ಹೊರವಲಯದಲ್ಲಿರುವ ಒಂದು ಮನೆಯಲ್ಲಿ ಒಂದು ಡಾಕ್ಟರ್ ಮನೆ. ಅವರು ಊರಿಗೆ ಹೋಗಿರ್ತಾರೆ 1-2 ಡೇಸು. ಅವ್ರ ಮನೆಗೆ ಅವರು ವಾಪಸ್ಸು ಬಂದು ನೋಡಿದಾಗ ಅವ್ರ ಮನೆಯಲ್ಲಿ ಕಳ್ಳತನ ಆಗಿರ್ತದೆ. ತದನಂತರ 14ನೇ ತಾರೀಕು ಅವರು 12, 13 ಇರೋದಿಲ್ಲ, 14 ಬಂದು ನೋಡಿದಾಗ ಮನೆಯಲ್ಲಿರುವ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿರುವುದೆಲ್ಲ ಕಂಡು ಬರ್ತದೆ. ಆದಮೇಲೆ ಅವರು ನಮ್ಮ ಹರಿಹರ ನಗರ ಠಾಣೆಗೆ ಬಂದು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವ ಕಂಪ್ಲೇಂಟ್ನಂತೆ 148/2023 ಪ್ರಕರಣದ ಅಡಿಯಲ್ಲಿ 454, 457, 380 IPC ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ವಿ. ಅದಾದಮೇಲೆ ನಾವು ಸುಮಾರು ಅದರ ಸಂಬಂಧ ತನಿಖೆಯನ್ನು ಕೂಡ ಮಾಡಿದ್ದೇವೆ. MOBs ಬೇರೆದೆಲ್ಲ ಏನೇನು ಚೆಕ್ ಮಾಡಬೇಕು ಮಾಡಿದ್ವಿ. ಬಟ್ ಸುಮಾರು ಆಲ್ಮೋಸ್ಟ್ 1 ವರ್ಷ ಆಗಿರೋದ್ರಿಂದ ಇದರಲ್ಲಿ ಅಂತಿಮ ವರದಿಯನ್ನು ಕೂಡ ಸಲ್ಲಿಸಿದರು. ಅದಾದ ನಂತರ ನಮಗೆ ರೀಸೆಂಟಾಗಿ ಇದರಲ್ಲಿ CCTV ಫುಟೇಜಸ್ ಕೂಡ ಸಿಕ್ಕಿರ್ತದೆ. ಆ CCTV ಫುಟೇಜಸ್ಸು ಮತ್ತು ಒಂದು ಸ್ವಲ್ಪ ಜನರ ಮೇಲೆ ಗುಮಾನಿ ಕೂಡ ಇರ್ತದೆ. ತದನಂತರ ಈಗ ರೀಸೆಂಟಾಗಿ ನಾವು ಅದರ ಮೇಲೆ ಪರಿಶೀಲಿಸಲಾಗಿ ಅವರನ್ನು ಕರ್ಕೊಂಡು ಬಂದು ವೆರಿಫೈ ಮಾಡಲಾಗಿ ಅದು ಅವರೇ CCTVಗೂ ಕೂಡ ಮತ್ತು ಇವ್ರಿಗೂ ಹೋಲಿಕೆ ಆಗಿ ಇವರು ಅದೇ ಆ ದಿವಸ ಹೋಗಿ ಯಾರು ಸಚಿನ್ ಪಿಂಗಾಳೆ ಅವ್ರ ಮನೆಗೆ ಹೋಗಿ ಕಳ್ಳತನ ಮಾಡಿದ್ರು ಅವರೇ ಅಂತ ಗೊತ್ತಾಗ್ತದೆ. ಗೊತ್ತಾದ ನಂತರ ನಾವು ಅವ್ರಿಗೆ ವಿಚಾರಣೆ ಮಾಡಲಾಗಿ ಅವರು ಈ ಪ್ರಕರಣವನ್ನು ಅವರೇ ಮಾಡಿದ್ದಾಗಿ ಒಪ್ಕೊಂಡಿದ್ದಾರೆ. ಒಪ್ಕೊಳ್ಳೋದಲ್ಲದೆ ಇದು ಹೇಗಾಗಿರ್ತದೆ ಅಂದರೆ, ಅವ್ರ ಮನೆಯಲ್ಲಿ ಶಿವರಾಜ್ ಅಂತ ಹೇಳಿ ಒಬ್ಬ ಹಾಲು ಹಾಕ್ತಾ ಇರ್ತಾನೆ. ಡಾಕ್ಟರು ನಾನು 2 ದಿವಸ ಊರಲ್ಲಿ ಇರೋದಿಲ್ಲಪ್ಪ, ಹಾಲು ಬೇಡ ಅಂತ ಹೇಳಿರ್ತಾರೆ. ಸೊ ಅದನ್ನು ಇವನ ಹತ್ರ ಇನ್ನೊಬ್ಬ ಶಂಕರ್ ಅಂತ ಹೇಳಿ ರಾಣಿಬೆನ್ನೂರವನು ಕೆಲಸ ಮಾಡ್ತಾ ಇರ್ತಾನೆ. ಅವನ ಹತ್ರ ಹಿಂಗೆ ಅಂತ ಹೇಳಿಬಿಟ್ಟು ಅವನ ಫ್ರೆಂಡ್ಸ್ ಇನ್ನೂ 3 ಜನನ ಟೋಟಲಿ 5 ಜನನ ಜೊತೆಯಾಗಿ ಹೋಗಿ ಈ ಕಳ್ಳತನವನ್ನು ಮಾಡಿರ್ತಾರೆ. ಅದಲ್ಲದೆ ಇವರು ರೀಸೆಂಟಾಗಿ ರಾಣಿಬೆನ್ನೂರಲ್ಲೂ ಕೂಡ ಒಂದು ಡಕಾಯಿತಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ವೈದ್ಯರಾದ ಸಚಿನ್ ಬೊಂಗಾಳ್ ಮನೆಗೆ ಹಾಲು ಹಾಕುತ್ತಿದ್ದ ಶಿವರಾಜ್ಗೆ 2 ದಿನ ಮನೆಯಲ್ಲಿ ಇರೋದಿಲ್ಲ ಎಂದು ಹೇಳಿದ್ದಾರೆ. ಆಗ ಶಿವರಾಜ್ ಈ ವಿಷಯವನ್ನ ತನ್ನ ಸ್ನೇಹಿತ ಶಂಕರ್ ಬಳಿ ಹೇಳಿದ್ದು, ಇನ್ನುಳಿದ 3 ಜನ ಸ್ನೇಹಿತರಾದ ಕಿರಣ್ ಗುಬ್ಬಿ, ಕೊಟ್ರೇಶ್, ನಿತ್ಯಾನಂದನ ಜೊತೆ ಸೇರಿಕೊಂಡು ಹರಿಹರದ ವಿದ್ಯಾನಗರದಲ್ಲಿರುವ ವೈದ್ಯರ ಮನೆಯ ಮೇಲಿಂದ ಬಂದು ಕಿಟಕಿ ಒಡೆದು ಮನೆಯಲ್ಲಿ ಬಂಗಾರ, ಬೆಳ್ಳಿಗಟ್ಟಿ ಹಾಗೂ ಆಪಲ್ ಫೋನ್ ಕದ್ದುಕೊಂಡು ಹೋಗಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಗಳಿಗೆ ಎಷ್ಟೇ ಹುಡುಕಾಟ ನಡೆಸಿದರೂ ಆರೋಪಿಗಳು ಪತ್ತೆಯಾಗಿರಲಿಲ್ಲ. ಆದರೆ ರಾಣೆಬೆನ್ನೂರಿನಲ್ಲಿ ಮೆಣಸಿನಕಾಯಿ ಲಾರಿ ಡ್ರೈವರ್ ಹಾಗೂ ಕ್ಲೀನರ್ ಬಳಿ ರಾಬರಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕರ್ ಹಾಗೂ ಶಿವರಾಜ್ನನ್ನ ರಾಣೆಬೆನ್ನೂರು ಪೊಲೀಸರು ಬಂಧಿಸಿದ್ದು, ಅವರ ಹೋಲಿಕೆ ಸಿಸಿ ಕ್ಯಾಮೆರಾದಲ್ಲಿದ್ದ ಹೋಲಿಕೆ 2 ಒಂದೇ ಆಗಿದ್ದು, ಪೊಲೀಸರು ವಿಚಾರಣೆ ನಡೆಸಿದಾಗ ಕಳ್ಳತನ ಪ್ರಕರಣ ಬಯಲಾಗಿದ್ದು, ಇದೀಗ
ಹರಿಹರ ನಗರದ ಠಾಣೆ ಪೊಲೀಸರು ಕಿರಣ್ ಗುಬ್ಬಿ, ಕೊಟ್ರೇಶ್, ನಿತ್ಯಾನಂದ ಹಾಗೂ ಶಿವರಾಜ್ನನ್ನ ಬಂಧಿಸಿದ್ದಾರೆ. ಆದರೆ ಶಂಕರ್ ಡಕಾಯಿತಿ ಪ್ರಕರಣದಲ್ಲಿ ಹಾವೇರಿ ಜಿಲ್ಲಾ ಕಾರಾಗೃಹದಲ್ಲಿದ್ದು ಬಂಧಿತರಿಂದ 32 ಲಕ್ಷ ಮೌಲ್ಯದ 434 ಗ್ರಾಂ ಬಂಗಾರದ ಆಭರಣ, 40,000 ಮೌಲ್ಯದ ಬೆಳ್ಳಿಯ ಗಟ್ಟಿ, 45,000 ಮೌಲ್ಯದ ಆಪಲ್ ಐಫೋನ್ ವಾಚ್ ಸೇರಿ 32.85 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹೌದು, ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಈಗ ನಮ್ಮ ಬೀಟ್ ವ್ಯವಸ್ಥೆ ಏನಿದೆ ಅದನ್ನು 100% ತುಂಬ ಚೆನ್ನಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಬೀಟು ಈವ್ನಿಂಗು ಕೂಡ ಹೋಗ್ತಾ ಇದ್ದಾರೆ. ಮತ್ತು ಹರಿಹರ ನಗರ ಹೆಚ್ಚು ಬೆಳೀತಾ ಇರುವಂತಹ ನಗರ ಆಗಿರೋದ್ರಿಂದ ಹೊರವಲಯಗಳಲ್ಲಿ ಕೂಡ ದೊಡ್ಡ ದೊಡ್ಡ ಮನೆಗಳು ತುಂಬ ಹೆಚ್ಚು ಜನರು ಕೂಡ ವಾಸಿಸ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀವಿ. ಎಲ್ಲರಲ್ಲಿ ರಿಕ್ವೆಸ್ಟ್ ಅಂದರೆ ಸ್ವಲ್ಪ CCTV ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಮಗೆ ಮಾಹಿತಿ ಚೆನ್ನಾಗಿ ಸಿಗುತ್ತೆ, ಯಾರು ಹೋಗ್ತಾರೆ ಬರ್ತಾರೆ ಗೊತ್ತಾಗ್ತದೆ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟು ಲಾಕ್ಡ್ ಹೌಸಸ್ ನಮ್ಮವರು ಈವನ್ ಈವ್ನಿಂಗಿಗೆ ಬೀಟಿಗೆ ಕಳಿಸ್ತೇವೆ. ಆವಾಗ ಲಾಕ್ಡ್ ಹೌಸಸ್ ಡೀಟೇಲ್ಸ್ ಎಲ್ಲವನ್ನು ಕೂಡ ತೊಗೊಂಡು ಬರಲಿಕ್ಕೆ ಹೇಳ್ತಾರೆ, ತೊಗೊಂಡು ಬರ್ತಾರೆ. ಬಟ್ ಎಷ್ಟೊಂದು ಜನ ಅಟ್ಲೀಸ್ಟ್ ನಮ್ಮ ಪೊಲೀಸ್ ಠಾಣೆಗೆ ಮಾಡಿ ಹೇಳ್ಬೋದು, ಅಥವಾ ನಮ್ಮ ನಂಬರ್ಸ್ನು ಕೂಡ ಈಗಾಗಲೇ ಸುಮಾರು ಸಲ 3400 ಕೂಡ ಕೊಟ್ಟಿದ್ದೇವೆ. ಅದಕ್ಕೆ ಕೂಡ ಕಳಿಸಿದ್ರು. ಏನಾಗುತ್ತೆ, ಈವ್ನಿಂಗ್ ಟೈಮ್ ಯಾರು ಬೀಟಿಗೆ ಹೋಗ್ತಾರೆ ಆ ಕಡೆ ಒಂದು ರೌಂಡು ಹೋಗಿ ಬರಲಿಕ್ಕೆ ಆಗ್ತದೆ, ಅದು ಕೂಡ ಆಗಬೇಕು. ಮತ್ತು ಯಾರೇ ನಮಗೆ ಗೊತ್ತಿಲ್ಲದವರು ಅಪರಿಚಿತರ ಹತ್ರ ನಮ್ಮ ಇನ್ಫಾರ್ಮೇಷನ್, ಪ್ರೈವೇಟ್ ಇನ್ಫಾರ್ಮೇಷನ್ ನಾವು ಯಾವಾಗ ಇರಲ್ಲ, ಎಲ್ಲಿ ಹೋಗ್ತೀವಿ ಬರ್ತೀವಿ ಅದನ್ನೆಲ್ಲವನ್ನು ನಾವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಬಾರ್ದು. ಮತ್ತು ಯಾರೇ ಹೊಸಬ್ರು ಆ ಕಡೆ ನಿಮ್ಮ ಪ್ರದೇಶಗಳಲ್ಲಿ ಬರ್ತಾ ಇದ್ದಾರೆ, ಡೌಟ್ಫುಲ್ ಸಸ್ಪೆಕ್ಟೆಡ್ ಪರ್ಸನ್ಸ್ ತಿರುಗಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅದಲ್ಲದೆ ನಮ್ಮ ಬೀಟ್ನವರು ಎಲ್ಲ ಕಡೆ ವಾರ್ಡ್ ವೈಸು ಬೀಟ್ಸ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚು ಜವಾಬ್ದಾರಿಯುತ ನಾಗರಿಕರು ಅಲ್ಲಿ ಬೀಟ್ ಮೆಂಬರ್ಸ್ ಆಗಿ ಏನೇ ಇನ್ಫಾರ್ಮೇಷನ್ ಇದ್ದರೆ ನಮ್ಮವರೊಂದಿಗೆ ಹಂಚಿಕೊಂಡಾಗ ಇನ್ನೂ ಎಫೆಕ್ಟಿವ್ ಆಗಿ ನಾವು ಕೆಲಸವನ್ನು ಮಾಡಲಿಕ್ಕೆ ಆಗ್ತದೆ. ಒಟ್ಟಿನಲ್ಲಿ 11 ತಿಂಗಳ ಬಳಿಕ ಕಳ್ಳತನ ಪ್ರಕರಣ ಭೇದಿಸುವಲ್ಲಿ ಹರಿಹರ ಪೊಲೀಸರು ಹಾಗೂ DCB ಪೊಲೀಸ್ ತಂಡ ಯಶಸ್ವಿಯಾಗಿದ್ದು ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ್ದು SP ಉಮಾ ಪ್ರಶಾಂತ್ ಆರೋಪಿಗಳನ್ನ ಪತ್ತೆ ಹಚ್ಚಿದ ಸಿಬ್ಬಂದಿಗಳನ್ನ ಶ್ಲಾಘಿಸಿದ್ದಾರೆ.